ಗೈಸ್ ಡೆಲಿವರಿ ಅನುಭವ ಕೇಳ್ಕೊಳ್ಳಿ. ಆಮೇಲೆ ಟ್ವಿಸ್ಟ್ ಸ್ಟಾರ್ಟ್ ಆಗಿದ್ದು, ಇವಳನ್ನ ಹೋಗಿ ಚೆಕ್ ಮಾಡಿದ್ರು. ಫ್ರೆಂಡ್ ಮ್ಯಾಟ್ರು ಯಾರು ಏನು ತಪ್ಪು ಮಾಡಿಬಿಡಿ ಅನ್ನಲ್ಲ, ಆ ಮ್ಯಾಟ್ ಏನು ಅಂತ ಕೇಳ್ತೀನಿ ನೋಡಿ. ಬಂಗಾರಿ ಅವ್ರಿಗೂ ಕೂಡ ಪ್ರೆಗ್ನೆನ್ಸಿ ಜರ್ನಿ ಈ ಥರ ಇತ್ತು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಶಿವಕುಮಾರ್. ಎಲ್ಲರೂ ಅವತ್ತಿನ ಇಂಚರ ನಿಮ್ಮ ಪ್ರೀತಿ ಶಿವಕುಮಾರ್ ಅಂಡ್ ಇಂಚರ ಅವರು. ತುಂಬಾ ಜನ ಕೇಳ್ತಿರೋ ವಿಷಯ ಬ್ರೋ, ಕ್ವಶನ್ ತುಂಬಾ ಜನ ಕೇಳ್ತಾ ಇದ್ರು, ಏನಪ್ಪಾ ಮ್ಯಾಟ್ರು ಅಂತ. ನಿಮಗೆ ತಮಿಳಲ್ಲಿ ನೋಡಿದಷ್ಟೇ ಗೊತ್ತಾಗಿರುತ್ತೆ. ಡೆಲಿವರಿ ಎಕ್ಸ್ಪೆನ್ಸಿವ್ ಅಂದರೆ ಪ್ರೆಗ್ನೆನ್ಸಿಯಿಂದ ಹಿಡಿದು ಡೆಲಿವರಿ ಗಂಟ ಎಷ್ಟು ಖರ್ಚಾಯಿತು ಹೇಳಿ ಬ್ರೋ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಇವತ್ತು ಸಂಪೂರ್ಣವಾಗಿ ನಮ್ಮ ಡೆಲಿವರಿ ಮತ್ತು ಪ್ರೆಗ್ನೆನ್ಸಿಯಿಂದ ಹಿಡಿದು ಡೆಲಿವರಿ ಗಂಟೆ ಎಷ್ಟು ಖರ್ಚಾಯಿತು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತೀನಿ. ಸುತ್ತಿ ಬಳಸೋದು ಏನೂ ಇಲ್ಲ, ಡೈರೆಕ್ಟ್ ಮ್ಯಾಟ್ರಿಗೆ ಹೋಗೋಣ. ಆಮೇಲೆ ನಾವು ಒಂದು ತಪ್ಪು ಮಾಡಬೇಕಾಗಿತ್ತು, ಬಟ್ ಆ ತಪ್ಪು ನಾವು ಮಾಡಲಿಲ್ಲ. ನೀವು ಕೂಡ ಅದು ಮಾಡಿರೋಂತೂ ನಮಗೆ ಹೆವಿ ಎಫೆಕ್ಟ್ ಆಯ್ತಿತ್ತು. ಹೆವಿ ಎಫೆಕ್ಟ್. ಆ ಎಫೆಕ್ಟ್ ಏನು, ಆ ತಪ್ಪೇನು, ಯಾವುದೇ ಕಾರಣಕ್ಕೂ ಪ್ರೆಗ್ನೆನ್ಸಿ ಟೈಮಲ್ಲಿ ಆ ತಪ್ಪು ಮಾಡಕ್ಕೆ ಹೋಗ್ಬೇಡಿ ಯಾರು. ಆ ತಪ್ಪೇನು ಅಂತ ಕೊನೆಯಲ್ಲಿ ಹೇಳ್ತೀನಿ. ಆ ತಪ್ಪನ್ನ ನಾವು ಮಾಡಬೇಕಾಗಿತ್ತು, ಬಟ್ ಮಾಡಲಿಲ್ಲ. ನಾವಿಬ್ರು ಮಾಡೋಣ ಅನ್ಕೊಂಡಿದ್ದೋ, ನಮ್ಮಕ್ಕ ಬೇಡ ಏನಾಗ ಆಯ್ತು ಏನೋ ಅಂದ್ಬಿಟ್ಟು ನಮ್ಮಕ್ಕ ಬೇಡ ಅಂತ ಒಪ್ಸಿದ್ರು. ಆ ತಪ್ಪು ಏನಂತ ಹೇಳ್ತೀವಿ, ಆ ತಪ್ಪು ಮಾಡ್ತು ಅಂದ್ರೆ ನಿಜವಲ್ಲೂ ಲೈಫಲ್ಲಿ ಅಂದರೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಎಷ್ಟು ಕಷ್ಟ ಆಗುತ್ತೆ, ಎಷ್ಟು ಖರ್ಚಾಗುತ್ತೆ, ಎಷ್ಟು ಡೇಂಜರು ಅಂದರೆ ಭಯಂಕರವಾದ ಡೇಂಜರು. ನೆನ್ಸ್ಕೊಂಡ್ರೆ ನಮಗೆ ಭಯ ಆಗುತ್ತೆ. ನಮ್ಮ ಮಗನ 15 ದಿನ ಆಸ್ಪತ್ರೆ ನಮ್ಗೆ ಇನ್ನೂ ಎಫೆಕ್ಟ್ ಆಗುತ್ತೆ. ಅದು ತುಂಬಾ ಇಂಪಾರ್ಟೆಂಟ್ ವಿಷಯ, ಅದನ್ನ ಲಾಸ್ಟಲ್ಲಿ ಹೇಳ್ತೀನಿ ಅದೇನು ಅಂತ. ಈಗ ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟು ನಮಗೆ ಪ್ರೆಗ್ನೆನ್ಸಿ ಅಂತ ಗೊತ್ತಾಗಿದ್ದು ಒಂದು ಮಂತ್ ಅಲ್ವಾ, ನಾವು ಮದುವೆ ಆಗಿ 1 ಮಂತ್ಗೇನೋ ಗೊತ್ತಾಯಿತು. ಆವಾಗ ಫಸ್ಟ್ ಚೆಕಪ್ಪು ಅಲ್ವಾ ಹೋಗಿದ್ದು. ನನಗೆ ನಾನು ಪೀರಿಯಡ್ ಆಗೋದು ಕರೆಕ್ಟಾಗಿ ಆಯ್ತಾ ಇರಲಿಲ್ಲ. ನಾನು ಆಗಿಲ್ವೇನೋ ಅಂದ್ಕೊಂಡು 2 ತಿಂಗಳು 1.5 ತಿಂಗಳು ಗಂಟ ಆಯ್ತಿರ್ಲಿಲ್ಲ ಅಂದ್ಬಿಟ್ಟು ಇಲ್ಲ ಅಂದ್ಕೊಂಡು ಸುಮ್ಮನಿದ್ದೆ. ಆಯ್ತೀನಿ ಅಂದ್ಕೊಂಡು ಕೊನೆಗೂ ಆಗಲಿಲ್ಲ. ನಾನು ಏನು 2.5 ತಿಂಗಳೇನೋ ಚೆಕ್ ಮಾಡಿದ್ದು, ಆವಾಗ ಗೊತ್ತಾಯಿತು. ಆಯ್ತೀನಿ ಅಂದ್ಕೊಂಡು ಇದ್ದೆ ನಾನು. ಅರೆ ಆಗಲಿ. ಫಸ್ಟು ಸ್ಕ್ಯಾನಿಂಗ್ ನಾವು ಕರ್ಕೊಂಡು ಹೋದಾಗ ಫಸ್ಟ್ ಸ್ಕ್ಯಾನಿಂಗು ಎಷ್ಟು ರೂಪಾಯಿ ಆಗಿದ್ದು? ಫಸ್ಟ್ ಸ್ಕ್ಯಾನಿಂಗ್ ಹೋಗ್ಲಿಲ್ಲ, ಡಾಕ್ಟ್ರ್ ಹತ್ರ ಡಾಕ್ಟ್ರ್ ಹತ್ರ ಹೋಗಿದ್ದಕ್ಕೆ ಅವರು ಫಸ್ಟ್ ಸ್ಕ್ಯಾನಿಂಗ್ ಚೆಕ್ ಮಾಡಿದ್ದೀರಾ ಅಂತ ಮನೇಲಿ ಕೇಳಿದ್ರು. ಅದಕ್ಕೆ ಹ್ಞೂ ಅಂತ ಅಂದಿದ್ದಕ್ಕೆ ಮನೆ ಸ್ಕ್ಯಾನಿಂಗ್ ಅಂತ ಬರೆದ್ರು. ಫಸ್ಟ್ ಸ್ಕ್ಯಾನಿಂಗ್ ಎಲ್ಲಾನು ಮಾಡ್ಕೊಂಡಿದ್ದೀನಿ, ಕ್ಯಾಲ್ಸಿ ಹೊಡ್ಕೊಂಡಿದ್ದೀನಿ ಎಷ್ಟು ಅಂತ ತೋರಿಸ್ತೀನಿ ಈಗ. ಗೈಸ್, ಫಸ್ಟ್ ಸ್ಕ್ಯಾನಿಂಗ್ ನಮಗೆ ಖರ್ಚಾಗಿದ್ದು 900 ರೂಪಾಯಿ. ಫಸ್ಟ್ ಸ್ಕ್ಯಾನಿಂಗು ಹುಣಸೂರಲ್ಲಿ ನಾವು ಮಾಡಿಸಿದ್ದು. ಹುಣಸೂರಲ್ಲಿ ಗಾಯತ್ರಿ ಎಲ್ಲ ಅಶ್ವಿನಿ ಡಯಾಗಸ್ ಅನ್ನೋ ಇಲ್ಲಿ ಈ ಸ್ಕ್ಯಾನಿಂಗ್ ನಾವು ತೋರಿಸ್ತಿದ್ದು ಪ್ರೈವೇಟ್ ಅಲ್ಲ, ಗೌರ್ಮೆಂಟ್ ಅಲ್ಲೇ ಬರ್ಸ್ಕೊಂಡು ನಾವು ಮಾತ್ರ. ಗೈಸ್, ನಾವು ತೋರಿಸ್ತಾ ಇದ್ದು ಡಾಕ್ಟ್ರು ನಾವು ಜೋಗೇಂದ್ರ ಸರ್ ಇಲ್ಲ, ಫಸ್ಟ್ ಹೇಮಂತ್ ಸರ್ ತೋರಿಸ್ತಿದ್ದು. ಆಮೇಲೆ ಸುಮ್ಮನೆ ಇವರು ಅಲ್ಲಿ ಹೇಮಂತ್ ಸರ್ ಅಲ್ಲಿ ಡೆಲಿವರಿ ಮಾಡ್ತಾ ಇರ್ಲಿಲ್ಲ ಅಂದ್ಬಿಟ್ಟು ಜೋಗೇಂದ್ರನಾಥ್ಗೆ ತೋರಿಸ್ತಿದ್ವಿ. ಎಲ್ಲ ಅಪರೂಪಕ್ಕೆ ಹೋಯ್ತಾ ಇದ್ದು ಅಷ್ಟೇ. ನಾವು ತೋರಿಸಿ ಪ್ರೈವೇಟ್. ಅವರು ಮೊದಲು ಗೌರ್ಮೆಂಟ್ ಡಾಕ್ಟರ್ ಆಗಿದ್ರು, ರಿಟೈರ್ಮೆಂಟ್ ಆದ್ಮೇಲೆ ಪ್ರೈವೇಟ್ ಹಾಸ್ಪಿಟಲ್ ಓಪನ್ ಮಾಡ್ಕೊಂಡಿದ್ದಾರೆ ಜೋಗೇಂದ್ರ ಸರ್ ಅಂತ ಅನ್ಗೋಡಲ್ಲಿ. ಆದ್ರೆ ಇರುಮಿ ತಗೋದಿಸಿಯಾ ನೀನು ಹೋಗು ತಿಂತಾವಳೆ. ಜೋಗೇಂದ್ರನಾಥಕ್ಕೆ ಏನು ತಿಂಗಳ ಮಂತ್ಲಿ ಹೋಯ್ತಾ ಇರ್ಲಿಲ್ಲ. ಪ್ರೈವೇಟ್ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಮಂತ್ಲಿ ಚೆಕಪ್ ಎಲ್ಲ ಗೌರ್ಮೆಂಟಲ್ಲೇ ಮಾಡಿಸ್ಕೊತಿದ್ದು. ಆದರೆ ಎಲ್ಲ ನಮ್ಮ ಮನಸ್ಸು ಸಮಾಧಾನಕ್ಕೋಸ್ಕರ ಪ್ರೈವೇಟ್ ಹಾಸ್ಪಿಟಲ್ ತೋರಿಸ್ತಾರೆ. ಯಾಕಂದರೆ ಅವರು ನಮಗೆ ಫ್ಯಾಮಿಲಿ ಡಾಕ್ಟ್ರು. ಜೋಗೇನಾಥ್ ಸರ್ ಸೂಪರ್ ಡಾಕ್ಟ್ರು ಅವರು. ಅದ್ರ ಬಗ್ಗೆ ಹೇಳ್ತೀನಿ ಕೇಳಿ ಈಗ ಮುಂದಕ್ಕೆ. ಫಸ್ಟ್ ಸ್ಕ್ಯಾನಿಂಗು 900 ರೂಪಾಯಿ ಖರ್ಚಾಯಿತು. ಅದು ಎಷ್ಟು ತಿಂಗಳಿಗೆ ಮಾಡಿಸಿದ್ದು? ಫಸ್ಟ್ ಸ್ಕ್ಯಾನಿಂಗ್ ಇಂದ ಮುಂಚೆ ಬ್ಲಡ್ ಚೆಕಪ್ ಎಲ್ಲ ಮಾಡ್ತಾರೆ, ಆಮೇಲೆ ಥೈರಾಯ್ಡ್ ಚೆಕಪ್, HIV ಅಂತ ಅದಕ್ಕೆ 900 ರೂಪಾಯಿ ಖರ್ಚಾಗಿದ್ದು. ಮೊದಲದು 900 ರೂಪಾಯಿ. ಓಕೆ, ಫಸ್ಟ್ ಸ್ಕ್ಯಾನಿಂಗ್ ಅಂತ ಗೈಸ್, ಫಸ್ಟ್ ಎಲ್ಲ ಖರ್ಚಾಗಿದ್ದು 900 ರೂಪಾಯಿ. ಅದೇ ಸ್ಕ್ಯಾನಿಂಗ್, ಅದು ಸ್ಕ್ಯಾನಿಂಗ್ ಥೈರಾಯ್ಡ್ ಚೆಕಪ್ ಮತ್ತೆ ಬ್ಲಡ್ ಚೆಕಪ್ ಅದಕ್ಕೆ 900 ರೂಪಾಯಿ ಖರ್ಚಾಯ್ತು. ಅದಾದ್ಮೇಲೆ 3.5 ತಿಂಗಳಿಗೇನೋ ಸ್ಕ್ಯಾನಿಂಗ್ ಬರ್ದಿದ್ದು. 3.5 ತಿಂಗಳಿಗೆ 1200 ರೂಪಾಯಿ ಸ್ಕ್ಯಾನಿಂಗ್. ಮೊದಲನೇ ಸ್ಕ್ಯಾನಿಂಗ್ 1800 ರೂಪಾಯಿ. ಮೊದಲನೇ ಸ್ಕ್ಯಾನಿಂಗು 1800 ರೂಪಾಯಿ ಗೈಸ್. ಅದಾಯ್ತಾ? ಅದಾದ್ಮೇಲೆ ಇದೆಲ್ಲ ಇಲ್ಲೇ ಐತೆ ರಿಪೋರ್ಟ್ಗಳು. ಮೊದಲನೇ ಸ್ಕ್ಯಾನಿಂಗ್ದು ಇಲ್ಲಿ ಐತೆ, ತೋರಿಸ್ತೀನಿ ರೀ. ಇಲ್ಲಿ ಮೊದಲನೇ ಸ್ಕ್ಯಾನಿಂಗ್ ಇದು ಗೈಸ್. ಇದು ಇಷ್ಟೇ ಮೊದಲನೇ ಸ್ಕ್ಯಾನಿಂಗ್. ಇಲ್ಲಿ ಕನ್ಫರ್ಮೇಷನ್ ಆಗಿದ್ದು ಇಲ್ಲಿ ನಮ್ಮ ಪಾಪ ಕನ್ಫರ್ಮೇಷನ್ ಆಯಿತು. ಆಯಿತಾ? ಇದು ಮೊದಲನೇ ಸ್ಕ್ಯಾನಿಂಗು, ಅದಕ್ಕೆ 1800 ರೂಪಾಯಿ ಆಯಿತು. ಅದಾದಮೇಲೆ ನೆಕ್ಸ್ಟ್ ಸ್ಕ್ಯಾನಿಂಗ್ ಎಷ್ಟು ತಿಂಗಳು ಮಾಡಿಸಿದ್ದು? ನೆಕ್ಸ್ಟ್ 5 ತಿಂಗಳು ಅಷ್ಟೇ. ನೆಕ್ಸ್ಟ್ ಸ್ಕ್ಯಾನಿಂಗ್ 5 ತಿಂಗಳು ಹೋಗಿ ಚೆಕಪ್ ಮಾಡಿ, ಅಂದರೆ
ಮತ್ತೆ ವಿಚಾರಿಸ್ಕೊಂಡ್ ಬರೋ ಪೌಡರು ಮಾತ್ರೆ, ಟ್ಯಾಬ್ಲೆಟ್ಗಳು. ಟಾನಿಕ್ ಅದೆಲ್ಲ ಅದಕ್ಕೆಲ್ಲ ಹೋದಾಗ 100 ರೂಪಾಯಿ ಕೊಡವು ಡಾಕ್ಟ್ರಿಗೆ ತೋರಿಸ್ಕೊಂಡು ಬರೋವು. ಅದು ಮಾಮೂಲಿ ಪ್ರೈವೇಟ್ ಗೌರ್ಮೆಂಟ್ಗೂ ತೋರ್ಸವು, ಪ್ರೈವೇಟ್ಗೂ ತೋರ್ಸವು. ನಮ್ಮ ಮನಸ್ಸು ಸಮಾಧಾನಕ್ಕೋಸ್ಕರ ಗೌರ್ಮೆಂಟೇ ತೋರಿಸ್ತಿದ್ವು. ಆದ್ರೆ ಪ್ರೈವೇಟ್ ಹೋಗಿ ಹಂಗೆ ಎಲ್ಲ ಇಲ್ಲೇ ಚೆಕ್ ಮಾಡಿರ್ತೀವಲ್ಲ, ಬ್ಲಡ್ ಎಲ್ಲ ಇಲ್ಲೇ, ಬ್ಲಡ್ ಇದೆಲ್ಲ ಇಲ್ಲೇ ಚೆಕ್ ಮಾಡಿಸ್ತಿದ್ವು. ಬಟ್ ತಿಂಗಳು ಮಿಸ್ ಮಾಡ್ದಂಗೆ ಚೆಕಪ್ ಮಾಡ್ತಿದ್ದೆ. ಯಾರು ಪ್ರೆಗ್ನೆನ್ಸಿ ಇದ್ರೆ ಹೋಗಿ ಮಿಸ್ ಮಾಡ್ದಂಗೆ ಚೆಕ್ ಮಾಡಿಸಿ, ಅಲ್ಲೋಗಿ BP ಚೆಕ್ ಮಾಡಿಸ್ಕೊಂಬರ್ತಿದ್ದು ಅಷ್ಟೇ. ಆಯ್ತಾ? ಎರಡನೇ ಚೆಕಪ್ಗೆ ಎಷ್ಟು ಖರ್ಚಾಗಿದ್ದು? ಎರಡನೇ ಸ್ಕ್ಯಾನಿಂಗ್ಗೆ ಮಾಡ್ತೇವೆ, ಇಲ್ಲೇ ಹಾಕೊಂಡಿದ್ದೀನಿ 1500. ಎರಡನೇ ಸ್ಕ್ಯಾನಿಂಗ್ಗೆ 5 ಮಂತ್ ಸ್ಕ್ಯಾನಿಂಗ್ಗೆ 1500. ಟೋಟಲ್ ಎಷ್ಟಾಯ್ತು ಅಂತ ಹೇಳ್ತೀನಿ ಲಾಸ್ಟಲ್ಲಿ. ಎರಡನೇ ಸ್ಕ್ಯಾನಿಂಗ್ಗೆ 1500. ಅದಾದ್ಮೇಲೆ ಎಷ್ಟು ತಿಂಗಳು ತಿರ್ಗಾ ಸ್ಕ್ಯಾನಿಂಗ್ ಮಾಡಿಸಿದ್ದು? 7 ತಿಂಗಳು. ಗೈಸ್ ಅದಾದ್ಮೇಲೆ ತಿರ್ಗಾ 7 ತಿಂಗಳು ಸ್ಕ್ಯಾನ್ ಮಾಡಿಸ್ತು. 7 ತಿಂಗಳಿಗೆ ಎಷ್ಟಾಯ್ತು ಗೊತ್ತಾ? 7 ತಿಂಗಳು ಸ್ಕ್ಯಾನಿಂಗ್ಗೆ ಮಾಮೂಲಿ ಇದೆಲ್ಲ ಟ್ಯಾಬ್ಲೆಟ್, ಐರನ್ ಮತ್ತೆ ಫೋಲಿಕ್ ಆಸಿಡ್ ಅವೆರಡು ತಗೋತಾ ಇದ್ದೆ. 1000 ರೂಪಾಯಿ ಅಷ್ಟೇನೆ. ಎಷ್ಟು? ಮೂರನೇ ಸ್ಕ್ಯಾನಿಂಗ್ಗೆ 7 ತಿಂಗಳು ಸ್ಕ್ಯಾನಿಂಗ್ಗೆ 1000 ರೂಪಾಯಿ. ತಿರ್ಗಾ ಅದು 7 ತಿಂಗಳು ಸ್ಕ್ಯಾನಿಂಗ್ ಎಲ್ಲ ಕಂಪ್ಲೀಟ್ ಆಗಿತ್ತು. ನಮಗೆ ಡಾಕ್ಟ್ರುಗಳೆಲ್ಲ ಸಾಕು ಅಂತ ಹೇಳಿದ್ರು. ಬಟ್ ಆದರೆ ನಮ್ಮ ಜೋಗೇನಾ ಸರ್ ಇದ್ರಲ್ಲ, ಇನ್ನೊಂದು ಸ್ಕ್ಯಾನಿಂಗ್ ಮಾಡಿಸ್ಕಪ್ಪ, ಅದು ನಾರ್ಮಲ್ ಡೆಲಿವರಿನೋ ಸಿಜರಿನ್ ಆಗುತ್ತೋ. ನನಗೆ ಏನಂದ್ರೆ ಪಾಪ ತಿರ್ಗಿರ್ಲಿಲ್ಲ ಅನ್ಬಿಟ್ಟು ಅವರು ಯಾವ್ದಕ್ಕೆ ಇರ್ಲಿ, ತಿರ್ಗೈತೆ ಇಲ್ವೋ ಏನು ಅನ್ಬಿಟ್ಟು ಇನ್ನೊಂದು ಸ್ಕ್ಯಾನಿಂಗ್ ಮಾಡಿಸ್ಕೊ, ಡೇಟ್ ಹತ್ರ ಇನ್ನೊಂದು 3 ದಿನ ಅನ್ನಂಗೆ ಹೋಗಿದ್ ಬಾ ಮಾಡಿಸ್ಕೊಂಡು ಒಂದ್ ಇರ್ಲಿ ಏನಾಗಲ್ಲ ಅನ್ಬಿಟ್ಟು ಕಳ್ಸಿದ್ದು. ಆಗ ಒಂದು ಸ್ಕ್ಯಾನಿಂಗ್ ಮಾಡಿಸ್ತು. ಆ ಸ್ಕ್ಯಾನಿಂಗ್ಗೆ 2000 ರೂಪಾಯಿ ಲಾಸ್ಟ್ ಸ್ಕ್ಯಾನಿಂಗ್ ಅದೇ. ಆ ಲಾಸ್ಟ್ ಸ್ಕ್ಯಾನಿಂಗ್ಗೆ 2000 ರೂಪಾಯಿ ಆಯಿತು. ಸ್ಕ್ಯಾನಿಂಗ್ಗಳಿಗೆ ಟೋಟಲ್ ಹೇಳ್ತೀನಿ ನಿಮಗೆ. ಸ್ಕ್ಯಾನಿಂಗ್ಗಳಿಗೆ ಟೋಟಲು 8000 ರೂಪಾಯಿ ಆಯಿತು ಗೈಸ್. 8000 ರೂಪಾಯಿನಾ? 1200 ಇಲ್ಲ 1800 ಕಮ್ಮಿ ಇನ್ನೂ. ಇದು 2000 ಡೆಲಿವರಿದು. ಸರಿ ಲಾಸ್ಟ್ ಸ್ಕ್ಯಾನಿಂಗ್ 1000 ರೂಪಾಯಿ ಗೈಸ್. ಮಧ್ಯದಲ್ಲಿ 1200 ರೂಪಾಯಿ. ಮೂರನೇ ಸ್ಕ್ಯಾನಿಂಗಿಗೆ 1200 ರೂಪಾಯಿ. ಫಸ್ಟ್ ಸ್ಕ್ಯಾನಿಂಗಿಗೆ 1800 ರೂಪಾಯಿ. ಎರಡನೇ ಸ್ಕ್ಯಾನಿಂಗಿಗೆ 1500 ರೂಪಾಯಿ. ಮೂರನೇ ಸ್ಕ್ಯಾನಿಂಗಿಗೆ 1200 ರೂಪಾಯಿ. ಲಾಸ್ಟ್ ಸ್ಕ್ಯಾನಿಂಗಿಗೆ 1000 ರೂಪಾಯಿ. ಆಯ್ತಾ? ಅಷ್ಟಾಯ್ತು. ಸ್ಕ್ಯಾನಿಂಗ್ 4 ಸ್ಕ್ಯಾನಿಂಗ್ ಮಾಡಿಸ್ತು. ಫೈನಲ್ ಸ್ಕ್ಯಾನಿಂಗು ಅಂದರೆ ಇನ್ನೊಂದು ಡೆಲಿವರಿ ಐತೆ ನನಗೆ. ಆಗ ನಮಗೆ ಟ್ವಿಸ್ಟ್ ಬಂದಿದ್ದು ಅಲ್ಲೇ. ಏನಪ್ಪ ಟ್ವಿಸ್ಟು ಅಂದರೆ, ನಾವು ಅನ್ಗೂಡಲ್ಲೇ ಡೆಲಿವರಿ ಆಗುತ್ತೆ, ನಾರ್ಮಲ್ ಡೆಲಿವರಿ ಆಗುತ್ತೆ ನಾನೇ ಮಾಡ್ಕೊಡ್ತೀನಿ ಇಲ್ಲೇ ಅದಕ್ಕೋಸ್ಕರ ಪ್ರೈವೇಟ್ ಹೋಗಿ ತೋರಿಸ್ಕೊತಾ ಇದ್ದು. ಡೆಲಿವರಿಯಲ್ಲಿ ಗೌರ್ಮೆಂಟ್ ಅಲ್ಲಿ ಇರ್ಲಿಲ್ವಲ್ಲ, ಅದಕ್ಕೆ ಪ್ರೈವೇಟ್ ಹೋಗಿ ಹಂಗೆ ತಿಂಗಳು ಹೋಗಿ ಬರೀ BP ಚೆಕ್ ಮಾಡಿಸ್ಕೊಬತ್ತಿದ್ದು ಅಷ್ಟಲ್ಲಿ. ಆಮೇಲೆ ಟ್ವಿಸ್ಟ್ ಸ್ಟಾರ್ಟ್ ಆಗಿದ್ದು, ಇವಳನ್ನ ಹೋಗಿ ಚೆಕ್ ಮಾಡಿದ್ರು, ಬಂದ್ರು ನನ್ನ ಹತ್ರ. ಆಮೇಲೆ ಇಲ್ಲ, ಫಸ್ಟ್ ಒಂದಿನ ಹೋದ್ವಿ, ಅವಾಗ ನಾಳೆ ಬರೋಗೆ ಅಂತ ಕಳ್ಸಿದ್ರು. ಆ ಕಳ್ಸಿಕ್ ಹೋದಾದ್ಮೇಲೆ ಚೆಕ್ ಮಾಡ್ಬಿಟ್ಟು ಹೇಳಿದ್ರು. ಇವಳಿಗೆ ಎದುರ್ಕೊಳ್ತಾಳೆ ಅಂದ್ಬಿಟ್ಟು ನನ್ನ ಕರೆದ್ರು. ಅಪ್ಪ ಶಿವಕುಮಾರ್ ಅಪ್ಪ ಅಂದರು. ಹೇಳಿ ಸರ್ ಅಂದೆ. ಅಪ್ಪ ಇವಳಿಗೆ ನಾರ್ಮಲ್ ಯಾವುದೇ ಕಾರಣಕ್ಕೂ ಆಗಲ್ಲ, C-ಸೆಕ್ಷನ್ ಆಗೋದು. ನೀನು ಮಿಸ್ ಮಾಡ್ದಂಗೆ ಮಾಡಲ್ಲ. ನಮ್ಮಲ್ಲಿ C-ಸೆಕ್ಷನ್ ವ್ಯವಸ್ಥೆಗಳು ಇನ್ನೂ ಆಗಿಲ್ಲ. ನಾನು ಬರ್ಕೊಡ್ತೀನಿ, ಜಿಲ್ಲಾ ಹಾಸ್ಪಿಟ್ಲಿಗೆ ಹೋಗು, ಪ್ರೈವೇಟ್ ಎಲ್ಲೂ ಬರ್ಕೊಡಲ್ಲ. ಅವ್ರು ನಿಜವೇ ನಮ್ಮ ಜೋಗೇನಾ ಸರ್ ಇಲ್ಲಿಂದ ಪಾದ ನಮಸ್ಕಾರ ಮಾಡಬೇಕು. ಪ್ರೈವೇಟ್ ಡಾಕ್ಟರ್ ಆದರೂ ಕೂಡ ನಮಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರೆದ್ರು. ನಾನು ಮಾತಾಡ್ತೀನಿ, ಫೋನ್ ಮಾಡಿ ಹೇಳಿರ್ತೀನಿ. ಇನ್ನು ಪ್ರೈವೇಟ್ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬಿಡಿ ಇಮಿಡಿಯೇಟ್ಲಿ. ಅಶ್ವಿನಿ ಮೇಡಮ್ ಅಲ್ಲ, ಚಂದ್ರಕಲಾ. ಎಸ್ ಚಂದ್ರಕಲಾ ಮೇಡಮ್. ನಾನು ಅವ್ರ ಹತ್ರ ಮಾತಾಡ್ತೀನಿ, ನೀನು ಇಮಿಡಿಯೇಟ್ಲಿ ನೀನು ಮೈಸೂರು ಕರ್ಕೊಂಡು ಹೋಗ್ಬಿಡಪ್ಪ ಅಂತ ಹೇಳಿದ್ರು. ನಾವು ಮೈಸೂರಿಗೆ ಹೋದೋ, ಅಲ್ಲೂ ಹೋಯ್ತೀವಿ. ಇಲ್ಲಿ ನಮ್ಮ ಜೋಗೇನಾ ಸರ್ ಕೂಡ C-ಸೆಕ್ಷನ್ ಅಂತ ಹೇಳವ್ರೆ. ಚಂದ್ರಕಲಾ ಮೇಡಮ್ ಕೂಡ ಚೆಕ್ ಮಾಡಿದ್ರು, ಅವರು C-ಸೆಕ್ಷನ್ ಅಂದ್ರು. ನೈಟ್ ಗಂಟ ನೋಡದ, ಆದ್ರೆ ಆಗ್ಲಿ, ಇಲ್ಲ ಅಂದ್ರೆ ನಾನು ನೈಟ್ ಇರಲ್ಲ, ನಾನು ಹೇಳಿರ್ತೀನಿ. ಅವ್ರಿಗೆ ದುಡ್ಡು 5000 ಅಂತ ಹೇಳಿದ್ರು. 5000 ದುಡ್ಡು ಕೊಟ್ಬಿಟ್ಟು C-ಸೆಕ್ಷನ್ ಆಯ್ತದೆ, C-ಸೆಕ್ಷನ್ ಮಾಡಿಸ್ಕೊಳ್ಳಿ ಅಂತ ಹೋದ್ರು. ನನ್ಗೆ ಪುಕ್ಕ ಇವಳು ಗೊತ್ತಿಲ್ಲ ಆ ವಿಷಯನೂ. ಕ್ಷಣ ಮಾತ್ರ ಗೊತ್ತಾಗಿರೋದು ಅಷ್ಟೇ. ನನ್ಗೆ ಬರ್ತಾರೆ ಫಸ್ಟ್ ಚಂದ್ರಕಲಾ ಮೇಡಮ್ ಹೇಳ್ತಾರೆ, ಅಪ್ಪ ಇದು C-ಸೆಕ್ಷನ್ ಆಗೋದು, ನೈಟ್ ಕಂಡ ನೋಡಪ್ಪ ಅಂದ್ಬಿಟ್ಟು ಇವಳಿಗೆ ಅದೇ ನೋವು ಬರೋ ಇಂಗ್ಲೇಷನ್ ಕೊಟ್ಟು, ಮತ್ತೆ ಬರೋದು ಇಂಗ್ಲೇಷನ್ ಕೊಟ್ಟಿಲ್ಲ, ಟ್ಯಾಬ್ಲೆಟ್ ಮಾತ್ರವಾ, ಟ್ಯಾಬ್ಲೆಟ್ ಕೊಟ್ಟಿಲ್ಲ ಅಷ್ಟೇನೆ. ಅದನ್ನ ಕೊಟ್ಬಿಟ್ಟು ಬೆಳಿಗ್ಗೆ ನೈಟ್ ಎಲ್ಲ ನೋಡ್ಕಪ್ಪ, ಬೆಳಿಗ್ಗೆ ಆಗ್ಲಿಲ್ಲ ಅಂದ್ರೆ ಬೆಳಿಗ್ಗೆ ನಾನು C-ಸೆಕ್ಷನ್ ಮಾಡ್ತೀನಿ ಅಂತ ಹೇಳಿದ್ರು. ಅದಾಯ್ತಾ, ಇನ್ನೊಬ್ರು ಡಾಕ್ಟರ್ ಬಂದ್ರು, ಅವರು ನೋಡಿದ್ರು, ಅವ್ರು ನೋಡ್ಬಿಟ್ಟು ನೋಡ್ಬಿಟ್ಟು ಅಪ್ಪ ಇದು C-ಸೆಕ್ಷನ್ ಆಗುತ್ತೆ. ಅಯ್ಯೋ, ಅಲ್ಲಿಗೆ ಹೋಗಿ ಅಡ್ಮಿಟ್ ಆದ್ಮೇಲೆ 10 ನಿಮಿಷಕ್ಕೂ ಬಂದು ಆಡ್ಬಿಟ್ಟು ಚೆಕ್ ಮಾಡಕ್ಕೆ ಕರೆಯರು ಬರೀ ಕರೀತಾನೇ ಇರೋರು. ಆಯ್ತಾ, ಈ ಥರ ಆಯಿತು. ಆಮೇಲಿಂದ ಅದು ಯಾವ ದೇವ್ರು ಕಂಡುಬಿಡ್ತು, ರಾತ್ರಿ ಹೊಟ್ಟೆ ನೋವು ಬಂದು ಇವಳಿಗೆ ನೀರು ಹೊಡ್ಕೊಂಡು ಹೊಟ್ಟೆ ನೋವು ಬಂದು ನಾನು ಆಲ್ರೆಡಿ ನನಗೆ ಬೇಜಾರಾಗ್ಬಿಟ್ಟು ಏನೇನಾಯ್ತದೋ ಗೊತ್ತಿಲ್ಲ. ಅಲ್ಲೂ ಅಕ್ಕಪಕ್ಕ ಇರೋಲ್ಲ, ಆಗಿಲ್ಲ ಅಂತವ್ರೆ ಕೊಟ್ಟಿದ್ರು. ಹೊಟ್ಟೆ ನೋವೇ ಬಂದಿರ್ಲಿಲ್ಲ ನನಗೆ, ನಮ್ಮ ಅಕ್ಕ ಮತ್ತೆ ಅವರೆಲ್ಲ ಇವಳು ಇನ್ನೆಷ್ಟು ದಿನ ಮಾಡಲ್ಲ. ಅದ್ರಲ್ಲಿ ಬೇರೆ ಮಾವ ಎಲ್ಲ ಬೈತಾ ಇದ್ರು, ಇನ್ನೂ ಟೈಮ್ ಆಗಿಲ್ಲ, ಅಮ್ಮನೂ ಟೈಮ್ ಆಗಿಲ್ಲ ಅಂತ ಬೈತಾ ಇದ್ರು. ಇನ್ನೆಷ್ಟು ದಿನ ಮಾಡಳು ಅನ್ಕೊಂಡು ಮಲಿಕೊಂಡ್ರೆ ಏನೋ ಆಗದಾಗ್ಲಿ ಅಂದ್ಬಿಟ್ಟು ಮಲಿಕೊಂಡು ನಾನು ಟೆನ್ಷನ್ ಒಳಗೆ ಮನಿಕೋಬೇಕು. ನಮ್ಮಮ್ಮ ಫೋನ್ ಮಾಡ್ತು, ಯಾರೋ ನಮ್ಮ ಪುಟ್ಟಮ್ಮ. 1:28 ನನ್ ಡೆಲಿವರಿ ಆಗಿದ್ದು 1:28 ನೋವು ಬಂದಿದ್ದು 1 ಗಂಟೆಲಿ. 12 ಗಂಟೆ ಫೋನ್ ಮಾಡಿದಾಗ ಇಲ್ಲ, ಜಾಸ್ತಿ ನೋವೇ ತಿಂದಿಲ್ಲ ನಾನು. ನೋವು ತಿಂದಿಲ್ಲ, ಬಟ್ 12 ಗಂಟೆ ಫೋನ್ ಮಾಡ್ತು. ಅಲ್ಲಿ 12 ಗಂಟೆ ಗಂಟು ಮನ್ಗಿತಿಲ್ಲ, ಬರೀ ಫೋನ್ ನೋಡ್ಕೊಂಡು ಎಲ್ಲ ಆಗಿತ್ತು.
ಆಮೇಲೆ ನಮ್ಮ ಅಮ್ಮ ಫೋನ್ ಮಾಡ್ದು ಅಪ್ಪ ಅವಳಿಗೆ ಹೊಟ್ಟೆ ನೋವು ಬಂತು ಒಳಗಡೆ ಕರ್ಕೊಂಡು ಹೋಗೋರೆ ಅಂತ ಬಂದೆ ಖುಷಿಯಾಗಿ ಬಂದೆ. ಬಂದ ತಕ್ಷಣ ಇವಳಿಗೂ ಹೊಟ್ಟೆ ನೋವು ಬಂದೈತೆ. ಇವನು ದಪ್ಪ ಇದ್ದ ಎಷ್ಟು 300 ಅಂತ ಸ್ಕ್ಯಾನಿಂಗ್ ಅಲ್ಲಿ ಇತ್ತು. ಅದನ್ನ ನೋಡ್ಬಿಟ್ಟು ನಂಗೆಲ್ಲ ಬೈತಿದ್ರು ಹಾಲು ಎಷ್ಟು ಅಪ್ಪ ಮಾಡ್ಕೊಂಡು ಹಂಗೆ ಹಿಂಗೆ ಅಂತ ಬೈತಿದ್ರು. ಅಲ್ಲಿ ನೋಡ್ರಿ ಪಾಪ ನನ್ನ ಮಗ ಹುಟ್ಟಾಗ 300 ಇತ್ತು. 300 ಐತೆ. ಅವ್ನು ಹುಡೋಕ್ಕೂ ಭಾರಿ ಹಿಂಸೆ ಆಗೋಯ್ತು. ಹಂಗೂ ನಾರ್ಮಲ್ಗೆ ಅಲ್ಲಿರೋ ನರ್ಸ್ಗಳು ಅವರು ಚಂದ್ರಕಲಾ ಮೇಡಮ್ ಎಲ್ಲ ಡೆಲಿವರಿ ಮಾಡಿದ್ದು ಅವರು ಬೆಳಿಗ್ಗೆ ಬಂದು ಮಾಡ್ಕೊಡ್ತೀನಿ ಅಂದರು. ಬಟ್ ಅಲ್ಲಿದ್ದಂಥ ನರ್ಸ್ಗಳು ಸ್ಟಾಫ್ ನರ್ಸು ಮತ್ತು ಅಲ್ಲಿರ್ತಾರಲ್ಲ ಅವರು ಕಷ್ಟಪಟ್ಟು ಅವನ್ನ ನಾರ್ಮಲ್ ಡೆಲಿವರಿನ ಮಾಡೋದು. ಇವಳಿಗಾಗಿ ನಾರ್ಮಲ್ ಡೆಲಿವರಿ, ಅದು ಮಿರಾಕಲು. ನಾರ್ಮಲ್ ಡೆಲಿವರಿ ಯಾರು ಆಯ್ತದ ಅಂತ ಹೇಳ್ತಾನೆ ಇರಲಿಲ್ಲ. ಎಲ್ಲ ಬಂದವರೆಲ್ಲ ಡೆಲಿವರಿ ಇದು ಸಿ ಸೆಕ್ಷನ್ ಆಗುತ್ತೆ ಅಂತ ಹೇಳ್ತಿದ್ದು. ಅಲ್ಲಿ ನೋಡಿದ್ರೆ ಲಾಸ್ಟ್ಗೆ ನಾರ್ಮಲ್ ಡೆಲಿವರಿ ಆಯಿತು. ಆವಾಗ ನಮ್ಮ ಪ್ರೀತಿಯಿಂದ ಅವ್ರಿಗೆ 2,000 ದುಡ್ಡು ಕೊಟ್ಟು ಯಾರಿಗೆ ಡೆಲಿವರಿ ಮಾಡ್ತಾರಲ್ಲ ಅವ್ರಿಗೆ, ಅದು ನಮ್ಮ ಪ್ರೀತಿಯಿಂದ ಕೊಟ್ಟಿದ್ದು. ಅವ್ರಂತೂ ಯಾವುದೇ ಕಾರಣಕ್ಕೂ ಕೇಳಿರಲಿಲ್ಲ. ನಮ್ಮ ಪ್ರೀತಿ, ಅದು ಜಿಲ್ಲಾ ಹಾಸ್ಪಿಟಲಲ್ಲಿ ನಮ್ಮ ಪ್ರೀತಿಯಿಂದ ಅವ್ರಿಗೆ ಅಷ್ಟು ಕಷ್ಟಪಟ್ಟು ಮಾಡೋರೆ. ನಮ್ಮ ಪ್ರೀತಿಯಿಂದ ಅವ್ರಿಗೆ 2,000 ಕೊಟ್ಟು. ಅದು 2,000 ಹೆಂಗೆ ಅಂದರೆ ಒಬ್ಬರಿಗೆ ಡೆಲಿವರಿ ಮಾಡಿದ ನರ್ಸ್ಗೆ ಡೆಲಿವರಿ ಮಾಡಿದ್ರಲ್ಲ ಮೇನ್ ನರ್ಸ್ ಅವ್ರಿಗೆ 1,000 ರೂಪಾಯಿ, ಅವ್ರಿಗೆ ಹೆಲ್ಪ್ ಮಾಡಿದ್ರಲ್ಲ ಇಬ್ರು ಅವ್ರಿಗೆ 500. ಅದು ನಮ್ಮ ಪ್ರೀತಿಯಿಂದ ಕೊಟ್ಟಿದ್ದು. ಅವ್ರು ಯಾವುದೇ ಕಾರಣಕ್ಕೂ ಕೇಳಿರಲಿಲ್ಲ. ಇನ್ನು ಹೇಳ್ತಿದ್ದೀನಿ, ಪ್ರೀತಿಯಿಂದ ಜಿಲ್ಲಾ ಹಾಸ್ಪಿಟಲಲ್ಲಿ ಪ್ರೀತಿಯಿಂದ ನಮ್ಮ ಕಡೆಯಿಂದ ಕೊಟ್ಟಿದ್ದು. ಅದು ಕೆಲವು ಪ್ರೈವೇಟ್ಗಳಲ್ಲಾದ್ರೆ ನಿಮಗೆ ಗೊತ್ತಿರುತ್ತೆ ಎಷ್ಟೋ ಜನ 1,000 ರೂಪಾಯಿ ಖರ್ಚಾಗುತ್ತೆ. ನಾವೇ ಪುಣ್ಯವಂತರು ಅನ್ಕೋಬೇಕು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರೋ ಅವರೇ. ಆಮೇಲೆ ಅದ್ರ ಮೇಲೆ ಇನ್ನೊಂದು ಟ್ವಿಸ್ಟ್ ಕೇಳಿ, ಅವನು ಉಡೋದು ಸ್ವಲ್ಪ ಒಂದು ಅರ್ಧ ಗಂಟೆ ಲೇಟ್ ಆಗೋಯ್ತು. ಸುಸ್ತಾಗ್ಬಿಟ್ಟಿದ್ದ ಮಗ. ಅಲ್ಲ ಅವನು ಅವರೇ ಅಂದ್ರು ಚೆಕ್ ಮಾಡಿದ್ರಲ್ಲ ಅವಾಗ, ಇನ್ನು ಅರ್ಧ ಗಂಟೆ ಒಳಗೆ ಆಗ್ಲಿಲ್ಲ ಅಂದ್ರೆ ನೀರು ಕುಡಿದ್ಬಿಟ್ಟವನೇ ಡೇಂಜರ್ಗೂ ಕಣಮ್ಮ, ಅರ್ಧ ಗಂಟೆ ಒಳಗೆ ಮಾಡ್ಕೋಬೇಕು ಕಣಮ್ಮ ನೀನು ಅಂತ ಹೇಳಿದ್ರು. ಹಂಗೆ ಹಿಂಗೆ ಹಾಗೆ ತುಂಬಾ ಕಷ್ಟ ಬಿದ್ದು ಲಾಸ್ಟ್ಗೆ 28ರಲ್ಲಿ ಹುಟ್ಟಾಗ ಹಳ್ಳು ಇಲ್ಲ, ಅವನು ಏನು ಇಲ್ಲ. ಕೆಳಗೆ ಕಾಲ ಮ್ಯಾಕ್ ಬಗ್ಸ್ಕೊಂಡು ಕಾಲು ಮ್ಯಾಕ್ ಎತ್ಕೊಂಡು ತಪ್ಪ ಅಂತ ತೊಟ್ರು. ಆಗತ್ತಾ ಫುಲ್ ಸುಸ್ತಾಗಿ ಬಾಯೊಳಗಿಂದ ಎಲ್ಲ ನೀರು ತೆಗ್ದು ಅದೇ ಕ್ಷಣದಲ್ಲಿ ಆಂಬುಲೆನ್ಸ್ ಕರೆಸಿ ನನಗೆ ಗೊತ್ತಾಯ್ತು, ಗಂಡು ಮಗು ಆಯ್ತು ಅಂತ ಗೊತ್ತಾಯ್ತು. ಬಟ್ ವಿತಿನ್ ಬುಟ್ಟಿ 5-10 ನಿಮಿಷಕ್ಕೆ ಇದಕ್ಕೆ ಚೆಲುವ ಹಾಸ್ಪಿಟಲ್ ಕಳಿಸಿದ್ರು ಐಸೂಗೆ. ಹೆಂಗ್ ಕಳ್ಸಿದ್ರು ಅಂದ್ರೆ ನನಗೆ ಖುಷಿ ಒಂದ್ ಕಡೆಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ಓಡಾಡ್ತಾರೆ. ಬೆಳಗಾನ ನಿದ್ದೆ ಮಾಡಿರಲಿಲ್ಲ. ಶಿವರಾತ್ರಿ ದಿನ ನಾನು ಕೂಡ ಶಿವರಾತ್ರಿ ದಿನ ಹುಟ್ಟಿದ್ದು, ನನ್ನ ಮಗನು ಶಿವರಾತ್ರಿ ದಿನ ಹುಟ್ಟಿದ್ದು. ಬೆಳಗಾನ ಜಾಗರಣೆ ಮಾಡ್ಬಿಟ್ಟು ಅವತ್ತು ಒಂದ್ ಕಡೆ ಖುಷಿ, ಒಂದ್ ಕಡೆಗೆ ಅವನು ನೀರ್ ಬೇರೆ ಕುಡ್ಬಿಟ್ಟವನೇ, ಇನ್ಫೆಕ್ಷನ್ ಆಗ್ಬಿಟ್ಟೈತೆ ಜಾಸ್ತಿ ಕುಡ್ಬಿಟ್ಟು. ಇನ್ನು ಅದು ಹುಟ್ಟ ತಕ್ಷಣ ಹತ್ತು ಇಲ್ಲ, 5 ನಿಮಿಷ ಲೇಟ್ ಆಗಿದ್ರು ಪಾಪು ಇರ್ತಿರ್ಲಿಲ್ಲ. ಪಾಪು ಇಲ್ಲ ಅಂತಾನೆ ಡಾಕ್ಟರ್ ಹೇಳಿದ್ರು. ಆಯ್ತಾ, ಈ ಥರ ಆಯಿತು. ಅಲ್ಲಿ ಕೊಟ್ಟಿದ್ದು 2,000 ರೂಪಾಯಿ. ಅದರಿಂದ ಅದೆಲ್ಲ ಸೇರಿ ಆಮೇಲೆ ಟ್ಯಾಬ್ಲೆಟು ಗಿಬ್ಲೆಟು ಆ ಖರ್ಚು ಈ ಖರ್ಚು ಅಂತ ಎಲ್ಲ ಸೇರಿ ಟೋಟಲು ನೋಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಕಾಣ್ತೈತಾ 8,900 ರೂಪಾಯಿ ಖರ್ಚಾಗಿರೋದು ನಮ್ದು ಡೆಲಿವರಿಗೆ. ಏನಕ್ಕೆ ಈ ಲಾಸ್ಟ್ ಹೇಳಿದ್ನಲ್ಲ, ಯಾರು ಈ ತಪ್ಪು ಮಾಡಬೇಡಿ ಅಂತ. ಆಮೇಲೆ ಇನ್ನು ಅವನ್ಗೆ ಬ್ಲಡ್ ಚೆಕಪ್ಗೆ ಇದಕ್ಕೆ ಅಂತ ಸಣ್ಣ ಪುಟ್ಟ ಅದು ಫ್ರೀ ಆಗಿದ್ದು. ಚೆಲುವಂಬದಲ್ಲಿ ಫ್ರೀ ಖರ್ಚಾಗಿದ್ದು. ಎಲ್ಲಿ ಗೊತ್ತಾ, ಒಂದೇ ಯಾವ್ದೋ ಒಂದು ನತ್ತು ನೀರು ಅಂತ ತೆಗೆದ್ರು ಲಾಸ್ಟ್ ಫೈನಲ್ ಡೇ. ಅವತ್ತು ಅದೊಂದು 1,000 ಆಡ್ ಮಾಡ್ತೀನಿ. ನೀರಲ್ಲ, ಇದು ಬೆನ್ನೀರು ಅದು 1,000 ರೂಪಾಯಿ. 1,000 ರೂಪಾಯಿ ಅದು ಅದನ್ನ ಆಡ್ ಮಾಡಿರ್ಲಿಲ್ಲ, 1,000 ರೂಪಾಯಿ ಆಡ್ ಮಾಡಿದೀನಿ. ಅದು ಎಲ್ಲ ಮಕ್ಳಿಗೆ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ನನ್ನ ಮಗನಿಗೆ ಮಾತ್ರ ಅದೇ ನೀರು ಇನ್ಫೆಕ್ಷನ್ ಆಗಿರೋದಕ್ಕೆ ಅದು 1,000 ರೂಪಾಯಿ ಖರ್ಚಾಯ್ತು. ಚೆಲುವ ಹಾಸ್ಪಿಟಲ್ ನೀಟಾಗಿ ಟ್ರೀಟ್ಮೆಂಟ್ ಮಾಡಿದ್ರು, ಚೆನ್ನಾಗಿ ನೋಡಿದ್ರು. 15 ದಿನ ಇದ್ವಿ. ಯಪ್ಪ ನನಗಂತೂ ಜಿಗುಪ್ಸೆ ಬಂದು ಹೋಗಿತ್ತು ಯಪ್ಪ. ಆಮೇಲೆ ನಮ್ದು ಎಷ್ಟೋ ಜನ ನೋಡಿರ್ತೀರ, ಬೇಗ ಬ್ರೋ ಹೇಳಿ ಬ್ರೋ ನಿಮ್ಮ ಮಗು ಯಾವುದು ಅಂತ. ನಮಗೆ ಬೇಜಾರು. ಈ ಕಡೆ ಪಾಪು ಐಸುವಲವನೇ, ಏನು ಹೇಳೋದು ಏನು ಮಾಡೋದು ಅಂತ ಭಯದಲ್ಲಿ ಇನ್ನೂ ಹೇಳಿರಲಿಲ್ಲ. ನಾನು ಡೆಲಿವರಿ ಆಗಿ 10 ದಿವಸಕ್ಕೆ ನಿಮಗೆ ರಿವೀಲ್ ಮಾಡಿದ್ದು ಪಾಪುನ, ಯಾವ ಪಾಪು ಅಂತ. ಆ ಥರ ಆಯ್ತಾ. ಇಲ್ಲಿ ನನ್ನ ಟೋಟಲು ಅದೇ ಒಂದು ಲಾಸ್ಟ್ ದಿನ ಒಂದು ಬೆನ್ನೀರನ್ನ ತೆಗೆದ್ಬಿಟ್ಟು ಇನ್ಫೆಕ್ಷನ್ ಆಗಿತ್ತಲ್ಲ ಅದರದ್ದು ಎಲ್ಲ ಸೇರಿ 9,900 ರೂಪಾಯಿ ಖರ್ಚಾಯಿತು. ಅದು ಇವಳಿಗೆ ಟೋಟಲು. ಇನ್ನು ಊಟ ತಿಂಡಿ ಅಂತ ಪ್ರೈವೇಟಲ್ಲಿ ಇವಳಿಗೆಲ್ಲ ಊಟ ಕೊಡ್ತಾಯಿದ್ರು. ಇನ್ನು ಹೊರಗಡೆ ಎಲ್ಲ ತಿಂದಾಗ ಊಟ ತಿಂಡಿ ಅಂತ ಖರ್ಚು ಅದೆಲ್ಲ ಒಂದು 2-3 ಸಾವಿರ ಆಗಿರುತ್ತೆ. ಅದು ಬುಟಾಕಿ ಅದೆಲ್ಲ ಪರ್ಸ್ನಲ್ ಥರ ಇರ್ತದೆ. ಬಟ್ ಪ್ರೆಗ್ನೆನ್ಸಿಯಿಂದ ಹಿಡಿದು ಡೆಲಿವರಿ ಗಂಟ ಆಗಿದ್ದ ಖರ್ಚು 10,000 ಗೈಸ್ ಅಷ್ಟೇ. ಅದೇ ನೀವು ಈಗ ಇಂಪಾರ್ಟೆಂಟ್ ಮ್ಯಾಟ್ರು ಯಾರು ಏನು ತಪ್ಪು ಮಾಡಿಬಿಡಿ ಅನ್ನಲ್ಲ, ಆ ಮ್ಯಾಟ್ರ್ ಏನು ಅಂತ ಕೇಳ್ತೀನಿ ನೋಡಿ. ಇದೆ ತಾಯಿ ಕಾರ್ಡ್. ನಾನು ಈ ತಾಯಿ ಕಾರ್ಡ್ನ ಮಾಡ್ಸೋದು ಬೇಡ ಅನ್ಕೊಂಡಿದ್ದೆ. ಏನಕ್ಕೆ ಗೊತ್ತಾ, ಇವಳಿಗೆ 18 ವರ್ಷ ಕಟ್ಟ ಮದುವೆ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ 18 ವರ್ಷಕ್ಕೆ ಕಟ್ಟಾಗಿ ಮದುವೆ ಆಗ್ಬಿಟ್ಟಿದ್ದೀನಿ. ಭಯ ಆಗ್ಬಿಟ್ಟು ನನಗೆ. ಏಜ್ ಆಗಿದೆ, ನಮ್ಗೆ ಭಯ. ಅವರು ಮಾಡಿಕೊಡ್ತಿದ್ರು, ನಮ್ಗೆ ಎಲ್ಲಿ ಅಂದ್ರೆ ಹಾಗೆಲ್ಲ 21 ವರ್ಷ ಅಂತ ಬತ್ತಿತ್ತಲ್ಲ. ಈಗ ಮದುವೆ ಟೈಮ್ 21 ವರ್ಷಕ್ಕೆ ಅಂತ ಏನೇನೋ ಹೇಳ್ತಾ ಇದ್ರಲ್ಲ, ನಮ್ಗೆ ಗೊತ್ತಿಲ್ಲ. 18 ವರ್ಷಕ್ಕೆ ಇದು ಕೊಡಿಕಿಲ್ವೇನೋ. 19 ವರ್ಷಕ್ಕೆ ನವೆಂಬರ್ ಬಂದ್ರೆ 19 ವರ್ಷ ಆಗ್ಲಿ. 19 ವರ್ಷ ಆಗೋಗೋದೆ. ಈ ತಾಯಿ ಕಾರ್ಡ್ ಮಾಡಿಸೋ ಟೈಮಲ್ಲಿ 18 ವರ್ಷ ಅವಳಿಗೆ. ಏನ್ ಮಾಡೋದು, 18 ತುಂಬೋಗಿತ್ತು. 18 ತುಂಬಿ 19 ವರ್ಷಕ್ಕೆ ನೀವು ನವೆಂಬರ್ ಬಂದ್ರೆ 19
ವರ್ಷಕ್ಕೆ 18 ವರ್ಷ ನಡೀತಾ ಇತ್ತು. ಆಗ ಏನು ಮಾಡೋದು, ತಾಯಿ ಕಾರ್ಡ್ ಮಾಡಿಸೋದೇ ಬೇಡವೋ, ನಾನು ಬೇಡ ಹಾಕೊಂಡು ಇದ್ಬಿಟ್ಟಿದೆ. ಏನಾರುವೆ ಈ ತಾಯಿ ಕಾರ್ಡ್ನ ನಾವು ಮಾಡಿಸಿರ್ಲಿಲ್ಲ ಅಂದಿದ್ರೆ ಇಷ್ಟಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗ್ತಿತ್ತು. 15 ದಿನ ಐಶ್ವರ್ಯದಲ್ಲಿ ಒಂದಿನ ಐಸುಗೆ ಎಷ್ಟು ದುಡ್ಡು ಅಲ್ಲಿ ಐಸ್ವಲಿ ಯಾವ್ದೋ ಚೆಲುವಂಬ ಹಾಸ್ಪಿಟ್ಲಿಗೆ ಪ್ರೈವೇಟ್ ಹಾಸ್ಪಿಟಲ್ ಎಲ್ಲ ತೋರ್ಸ್ಕೊಂಡ್ ಬಂದವರು ಅವರೆಲ್ಲ ಹೇಳೋರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರೋದು. ಮೇನ್ ಇದೇ ಬೇಕು, ಇದು ಮತ್ತೆ ರೇಷನ್ ಕಾರ್ಡ್ ಇದ್ದಿದ್ದಕ್ಕೆ ಫುಲ್ ಫ್ರೀ. ಯಾವುದೇ ಕಾರಣಕ್ಕೂ ನಿಮ್ಮ ಮನೆಗಳಲ್ಲಿ ಯಾರೇ ಇದ್ರು ತಾಯಿ ಕಾರ್ಡ್ ಬೇಡ, ನನಗೆ ಫ್ರೀಯಾಗಿ ಮಾಡಿಸ್ಕೊತೀನಿ. ಅದನ್ನು ನಮ್ಗೆ ಜೋಗೇಂದ್ರನಾಥ್ ಹೇಳಿದ್ರು ಅಂದ್ರೆ ನಾನೇ ಡೆಲಿವರಿ ಮಾಡ್ಕೊಡೋದಲ್ವಾ, ತಾಯಿ ಕಾರ್ಡ್ ಮಾಡಿಸಿದ್ರೆ ಮಾಡಿಸ್ಕೊಳ್ದವ್ರು ಏನು ಬೇಡ, ನಾನೇ ಒಂದು ಕಾರ್ಡ್ ಕೊಡ್ತೀನಿ, ಅದನ್ನ ಮಂತ್ಲಿ ತಗೊಬಂದು ಅದನ್ನ ಎಂಟ್ರಿ ಮಾಡಿಸ್ಕೊಳ್ಳಿ ಅಷ್ಟೇ ಸಾಕು, ತಾಯಿ ಕಾರ್ಡ್ ಮಾಡಿಸ್ಕೊಳ್ಳಿ ನಿಮ್ಮ ಇಷ್ಟ ಅಂತ ಹೇಳಿದ್ರು. ನಾವು ಯಾವುದು ನಮ್ಮ ಅಕ್ಕ ಬೇಡ ಯಾವುದಕ್ಕೂ ಇರಲಿ ಅಂದ್ಬಿಟ್ಟು ಕರ್ಕೊಂಡೋಗಿ ಮಾಡಿಸಿತ್ತು. 2-3 ತಿಂಗಳಿಗೇನೋ ಇದನ್ನ ಮಾಡಿಸ್ಕೊಂಡಿದ್ದು ನಾನು. ತಾಯಿ ಕಾರ್ಡು ಏನಕ್ಕೆ ತುಂಬಾ ಇಂಪಾರ್ಟೆಂಟ್ ಆಮೇಲೆ ಬ್ಲಡ್ ಚೆಕಪ್ ತಿಂಗಳ ಅಲ್ಲೇ ಗೌರ್ಮೆಂಟ್ ಅಲ್ಲೇ ಮಾಡಿಸಿದ್ರು. ಇಲ್ಲಿ ಪ್ರೈವೇಟ್ ಅಲ್ಲಿ ಮಾಡಿಸಿದಾಗ ಇನ್ನೂ ಜಾಸ್ತಿ ದುಡ್ಡು. ಆಮೇಲೆ ಇಂಗ್ಲಿಷನು ಮಂತ್ಲಿ ಮತ್ತೆ ಇಂಗ್ಲಿಷನು ಅದಕ್ಕೆಲ್ಲ ತಾಯಿ ಕಾರ್ಡ್ ತುಂಬಾ ಇಂಪಾರ್ಟೆಂಟು. ಮಂತ್ಲಿ ಮತ್ತೆ ಇಂಗ್ಲಿಷ್ ಏನಾಯ್ತು ಗೊತ್ತಾ, ಅದು ಆಗಿತ್ತಲ್ವಾ ಇವನ್ಗೆ ಫಸ್ಟ್ 1.5 ತಿಂಗಳು ಇಂಗ್ಲಿಷ್ ಮಾಡಿಸಿದ್ದು, 3 ತಿಂಗಳು 1.5 ತಿಂಗಳು ಚೆಕಪ್ ಹೋದಾಗ ಬಿಟ್ಟು ಬಂದ್ಬಿಟ್ಟಿದ್ದು. ಅದಿರ್ಲಿ, ಈ ತಾಯಿ ಕಾರ್ಡ್ ಇಂಪಾರ್ಟೆಂಟ್ ಏನಕ್ಕೆ ಅಂತ ಹೇಳೋದನ್ನ ಇರು. ಫಸ್ಟು ಇಂಗ್ಲಿಷ್ನೆಲ್ಲ ಹಾಕ್ಸ್ತಾರಲ್ಲ, ಎಷ್ಟು ತಿಂಗಳು, 1.5 ತಿಂಗಳಿಗೊಂದು, 3 ತಿಂಗಳಿಗೊಂದು, 3 ತಿಂಗಳಿಗೊಂದು, 5 ತಿಂಗಳಿಗೊಂದು, ಈ ಥರ ಇಂಗ್ಲಿಷನ್ ಹಾಕ್ತಾರಲ್ಲ. ಆ ಇಂಗ್ಲಿಷನ್ನು ಏನಾರು ಪ್ರೈವೇಟ್ ಗೌರ್ಮೆಂಟ್ ಅಲ್ಲಿ ಫ್ರೀ, ಪ್ರೈವೇಟ್ ಅಲ್ಲಿ ನಾನು ಮಾಡಿಸ್ತೀನಿ ಅಂದ್ರೆ 12,000 ಒಂದು ಇಂಗ್ಲಿಷನ್ಗೆ. ಹಂಗೂ 5 ತಿಂಗಳಲ್ಲ 3 ತಿಂಗಳ ಇಂಜೆಕ್ಷನ್ ಕೇಳಕ್ ಹೋಗಿದ್ಕೆ ಇಲ್ಲಿ ಹುಣಸೂರಲ್ಲಿ ರೈನ್ಬೋ ಅಂತ ಐತಲ್ಲ, ಅಲ್ಲಿ ನಾವೆಲ್ಲ ಏನೋ 1,000-2,000 ತಗೋತಾರೆ ಅಂತ ಅನ್ಕೋ ಹೋದ್ರೆ ಕೇಳಿದ್ಕೆ 3 ಇಂಜೆಕ್ಷನ್ ನೋವು ಬರ್ದಂಗೆ ಮಾಡ್ಕೊಡ್ತೀವಿ 12,000 ರೂಪಾಯಿ ಅಂತ ಹೇಳಿದ್ರಂತೆ. ನಾವು ಹಬ್ಬ ನಮ್ಮ ಗೌರ್ಮೆಂಟಲ್ಲಿ ಫ್ರೀಯಾಗಿ ಮಾಡ್ಕೊಡ್ದು 12,000 ರೂಪಾಯಿ ಕೊಟ್ಬಿಟ್ಟು ಮಾಡಿಸ್ಬೇಕಲ್ಲ ಅಂದ್ಬಿಟ್ಟು ಮಕ್ಕ ಶಾಕ್ ಆದಾಗ ಕುತ್ಕೊಂಡ್ವಿ ನಾವೇನೆ. ಅದಕ್ಕೋಸ್ಕರ ಹೇಳ್ತಿರೋದು, ಯಾವುದೇ ಕಾರಣಕ್ಕೂ ಯಾರೇ ಮನೇಲಿ ಪ್ರೆಗ್ನೆನ್ಸಿ ಇದ್ರೂ ಕನ್ಫರ್ಮ್ ಆದಾಗ ತಾಯಿ ಕಾರ್ಡ್ನ ಮಿಸ್ ಮಾಡ್ದಂಗೆ ಮಾಡಿಸಿ, ಇದನ್ನು ಸದುಪಯೋಗ ಬಳಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ತಾಯಿ ಕಾರ್ಡ್ ಮಾಡಿಸ್ತಾನೆ ಪ್ರೆಗ್ನೆನ್ಸಿನ ಜರ್ನಿನ ಮಾಡಬೇಡಿ. ತಾಯಿ ಕಾರ್ಡ್ ಜರ್ನಿ, ಪ್ರೆಗ್ನೆನ್ಸಿ ಜರ್ನಿ ತಾಯಿ ಕಾರ್ಡಿಂದ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟು ತಾಯಿ ಕಾರ್ಡು. ಇಷ್ಟೇ ಗೈಸ್ ನಮ್ಮ ಡೆಲಿವರಿ ಎಕ್ಸ್ಪೆನ್ಸಿವ್ ವಿಡಿಯೋ. ಏನಪ್ಪ ಅಂದರೆ ಎಷ್ಟು ನಿಮಿಷ ಆಯಿತು ನೋಡ್ತೀನಿ ರೀ. ನಮ್ಮ 17 ನಿಮಿಷ. ನಮ್ಮ ಪಾಪನ ಕರ್ಕೋರು, ಅವನು ಹಾಸ್ಪಿಟಲ್ 15 ದಿನದಲ್ಲಿ, ಆದ್ರೆ ಅವನು ಒಂದೇ ದಿನಕ್ಕೆ ಐಸಿಯಿಂದ ಹೊರಗೆ ಕೊಟ್ಬಿಟ್ಟು ಅವನಿಗೆ ಬೆಳಿಗ್ಗೆ 4 ಇಂಜೆಕ್ಷನ್, ಮಧ್ಯಾಹ್ನ 3 ಇಂಜೆಕ್ಷನ್, ನೈಟ್ 6 ಇಂಜೆಕ್ಷನ್. ಅಪ್ಪ ಅವ್ನಿಗೆ ಎಷ್ಟು ಇಂಜೆಕ್ಷನ್ ಕೊಟ್ಟಿದ್ರು ಅಂದ್ರೆ ಅಷ್ಟೊಂದು ಇಂಜೆಕ್ಷನ್ ಕೊಟ್ಟಿದ್ರು. ಈಗ ಸುಮಾರು ಜನ ಕೇಳ್ತಾ ಇದ್ದು, ಈಗ ಡಿಲಿವರಿದು ಎಕ್ಸ್ಪೆನ್ಸಿವ್ ಇಷ್ಟಾಯ್ತು, ಡಿಲಿವರಿ ಅನುಭವ ಕೇಳ್ತಿರೋ ಅದನ್ನ ಹೇಳ್ಬಿಡು ಈ ವಿಡಿಯೋದಲ್ಲಿ. ಗೈಸ್ ಡಿಲಿವರಿ ಅನುಭವ ಕೇಳ್ಕೊಳ್ಳಿ. ಅನುಭವ ಏನಂದ್ರೆ ಅಷ್ಟೊಂದು ನನಗೇನು ನೋವೇನಾಗಲಿಲ್ಲ, ಚೆನ್ನಾಗೆ ಮಲಗಿದೆ. ನಂಗೆ ಫಸ್ಟು ಅದೇನೋ ನೀರು ಹೋಯ್ತದೆ ಅಂತ ಹೇಳ್ತಾರಲ್ಲ, ಆ ಥರ ನೀರಾಗಿದ್ದು ನನಗೇನು ನೋವೇನು ಬರಲಿಲ್ಲ ಫಸ್ಟು. ಆಮೇಲೆ ಡಾಕ್ಟರ್ ಹತ್ರ ಹೋದ್ಮೇಲೆ ಅವರು ನೋವು ಬಂದಿರಲಿಲ್ಲ ನನಗೆ, ನೋವು ಬರೋ ಇಂಜೆಕ್ಷನ್ ಕೊಟ್ಟರು. ಇನ್ನು ನೋವು ಬರೋದು ಕೊಡ್ತಾ ಇರಲಿಲ್ಲ, ನೋವು ಬರೋಂಗೆ ಬರ್ತದೆ ಅಂತ ಹೇಳಿದರು. ಆದರೆ ಇವ್ನು ನೀರು ಕುಡಿದ್ಬಿಟ್ಟಿದ್ನಲ್ಲ, ಅದಕ್ಕೆ ನೋವು ಬರೋ ಇಂಜೆಕ್ಷನ್ ಕೊಟ್ಟು ಇನ್ನೊಂದು ಅರ್ಧ ಗಂಟೆ ಒಳಗೆ ಪಾಪ ಆಗಬೇಕು ಕಣಮ್ಮ ಅಂದ್ಬಿಟ್ಟು ಹೇಳಿದ್ರು. ಹಬ್ಬ ಅಲ್ಲ ಗೊತ್ತು ನೋವು, ನಂಗೆ ನಿಜವಾದ ನೋವು, ಆದರೆ ಜಾಸ್ತಿ ಏನು ತಿಂದಿಲ್ಲ, ನಾನು ಬೇಗ ಒಳಗೆ ಕರ್ಕೊಂಡವರು. ನನಗೆ ಹೊಟ್ಟೆ ನೋವುಕ್ಕಿಂತ ಹಿಂದ್ಗಡೆ ಸೊಂಟ ನೋವು ಎಲ್ಲ ಡಾಕ್ಟ್ರ್ ಹೇಳ್ತಿರು, ನಾನೇ ಹೊಡಿಬೇಕಿತ್ತು ಕಣಮ್ಮ, ನೀನೇ ಹೊಡ್ಕೊತಿದ್ದಲ್ಲಮ್ಮ ನಿನ್ನ ಸೊಂಟಿಕೆ ಅಂತ ಹೇಳ್ತಿರು. ಅಷ್ಟು ಮಟ್ಟಿಗೆ ನನ್ನ ಸೊಂಟಕ್ಕೆ ನಾನೇ ಹೊಡ್ಕೋತಾ ಇದ್ದೆ. ಆಮೇಲೆ ಸೆಕೆ ಐತದೆ, ಫ್ಯಾನ್ ಹಾಕಿ ಅಂತ ಕೇಳ್ಕೊಂಡ್ರೆ, ಫ್ಯಾನ್ ಹಾಕ್ತೀನಿ ಆರಕ್ಕ ಮನಿಕ ಬತ್ತೀಯಮ್ಮ ಅಂತ ಹೇಳ್ತೆ. ಇದು ಫಸ್ಟ್ ಮಂತಿಂದ 9 ಮಂತ್ ಗಂಟ ಆ ಅನುಭವನೂ ಹೇಳು. ಅದು ಹೇಳಿದ್ದು ಪ್ರೆಗ್ನೆನ್ಸಿ ಅನುಭವ ಏನಿಲ್ಲ. ಫಸ್ಟು ಬೆಳಗ್ಗೆ ಇದಾಯ್ತಿತ್ತು, ಏನಪ್ಪ ಅದು ವಾಮಿಟಿಂಗ್ ಆಯ್ತಿತ್ತು 3 ತಿಂಗಳು ಗಂಟ ಅಷ್ಟೇ. ಆಮೇಲೆ ನನಗೆ ಯಾವ ಸುಸ್ತು ಇಲ್ಲ, ಏನೂ ಇಲ್ಲ, ಎಲ್ಲ ಚೆನ್ನಾಗೇ ಇದ್ದೆ. ನೋವು ಅವೆಲ್ಲ ಏನು ನೋವು ಇಲ್ಲ. ಫಸ್ಟ್ 3 ತಿಂಗಳು ಮಾತ್ರ ಸ್ವಲ್ಪ ಬೆಳಗ್ಗೆ ಟೈಮು ಗೌರ್ಮೆಂಟ್ ರೀತಿ ಅಂತ ಆಗೋದು. ಪ್ರೆಗ್ನೆನ್ಸಿ ಆಗೋರು ಮತ್ತೆ ಆಗಿರೋರು ಭಯ ಪಡ್ತಾರಲ್ಲ, ಯಾವುದೇ ರೀತಿ ಭಯ ಪಡಬೇಡಿ. ನಮ್ಗೆ ಅವೆಲ್ಲ ಅನುಭವ ಗೊತ್ತಿಲ್ಲ, ಇವ್ರ ಅನುಭವ ಹೇಳಿ, ಇವ್ರು ಹೇಳ್ತಾರೆ. ನಂಗೆ ಏನಿಲ್ಲ, ನಂಗೆ ಡೆಲಿವರಿ ಅಂದ್ರೆ ಅಷ್ಟು ಭಯ ಅಂತಾರಲ್ಲ, ನಂಗೇನು ಅಷ್ಟೇನು ಭಯ ಆಗಲಿಲ್ಲ. ನಾನು ಹಂಗೇನು ಭಯ ಆಯ್ತು. ನಾನು ಏನಂದ್ರೆ ಇಂಜೆಕ್ಷನ್ ಮಾಡಿಸ್ಕೊಂಡ್ರೆ ಬಿದ್ದೋಯ್ತಿದ್ದೆ ನಾನು. ಇಂಜೆಕ್ಷನ್ ಇನ್ನೊಬ್ರು ಮಾಡ್ತಾರ ನೋಡಿದ್ರೇನೆ ಬಿದ್ದೋಗ್ಬಿಡ್ತಿದ್ದೆ ನಾನು. ಆದರೆ ಅದೇನು ಮಾಯ. ಈ ಥರ ಇತ್ತು ಗೈಸ್ ನಮ್ಮ ಪ್ರೆಗ್ನೆನ್ಸಿ, ನಮ್ಮ ಇಂಚು ಅವರ ಪ್ರೆಗ್ನೆನ್ಸಿ ಜರ್ನಿ. ನನ್ನ ಮಗ ಹುಟ್ಟಿದ್ದು ಕರ್ಕೊಂಬತ್ತೆ ಅವನು ಸಾಹೇಬ್ರು ಇಲ್ಲೇ ಅವರೇ ಮಾತು ಎತ್ಕೊಂಡವ್ರೆ. ಈ ಪುತ್ರ
ಬಂಗಾರ ಬಂಗಾರಿ ಅಪ್ಪ 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 ಅಲ್ಲಿ ನೋಡು ಮಗನೇ ನಮ್ಮ ಆಡಿಯನ್ಸ್ನ ಮಾತಾಡ್ಸು ಮಗನೇ ಕೇಳಿಕೊಂಡು ನಿಮ್ಮ ಅಭಿಮಾನಿಗಳನ್ನ ಕರ್ಕೊಂಡು ನೀನೇ ಕರ್ಕೋಬೇಕು ನಮ್ಗೆ ಗೊತ್ತಿಲ್ಲ ಕರ್ಕೊಳ್ಳೋದು ಬಂಗಾರಿ ಮಗನೇ ಇಲ್ಲಿ ನೋಡು ಮಗನೇ ಆಯ್ ಮಾಡು ಎಲ್ಲರಿಗೂ ನಾನು ಇಷ್ಟು ಕಷ್ಟ ಈಜಿ ಸುಲಭವಾಗೆಲ್ಲ ಹುಟ್ಟಿದ್ದೀನಿ ಅಂತ ಹೇಳು ಮಗನೇ ಈ ಥರ ಇತ್ತು ಪ್ರೆಗ್ನೆನ್ಸಿ ತಲೆ ಬುಂಡೆ ದಪ್ಪ ದಪ್ಪ ತಲೆ ಬುಂಡೆ ಉಂಟು ಒಂದು ಮಂತ್ ಅದೇ ಸ್ಕ್ಯಾನಿಂಗ್ ಅವು ಎಲ್ಲ ಸೇರಿ 9-10 ಸಾವಿರ ಖರ್ಚಾಯಿತು ಅಷ್ಟೇನೆ ಖರ್ಚು ಇನ್ಯಾವುದೂ ಆಗಲಿಲ್ಲ ಎಲ್ಲ ಚೆನ್ನಾಗಾಯಿತು ಎಲ್ಲ ಚೆನ್ನಾಗಿ ಹುಟ್ಟಿದ್ದಾನೆ ನಮಗೆ ಪುತ್ರ ಬಂಗಾರಿ ಅವ್ರಿಗೂ ಕೂಡ ಪ್ರೆಗ್ನೆನ್ಸಿ ಜರ್ನಿ ಈ ಥರ ಇತ್ತು ಈ ವಿಡಿಯೋ ಇಷ್ಟ ಆಗಿತ್ತು ಇವತ್ತು ಸುತ್ತಿ ಬಳಸಿ ಏನು ಮಾತಾಡಲಿಲ್ಲ ಡೈರೆಕ್ಟ್ ಮ್ಯಾಟ್ರ್ ಬಂದಿವೆ ಇನ್ನು ಮುಂದೆ ಇದೇ ಥರ ಇರ್ತದೆ ಲಾಗ್ಸೇ ಬೇರೆ ಇರುತ್ತೆ ಏನಾದ್ರು ಇನ್ಫಾರ್ಮೇಷನ್ ಬೇಕಂದರೆ ಇನ್ಫಾರ್ಮೇಷನ್ ಇರುತ್ತೆ ಇಷ್ಟೇ ಗೈಸ್ ಇದಾದಮೇಲೆ ನಮ್ಮ ಸಿಂಚು ಅವರ ಪ್ರೆಗ್ನೆನ್ಸಿ ಡೈರಿ ರೋಟೀನ್ ಸುಮಾರು ಜನ ಕೇಳ್ತಾ ಇದ್ದಾರೆ ಅದನ್ನ ಹೇಳ್ತೀನಿ ನಾನು ಅವರ ಸಿಂಚು ಅವರ ನೀನು ಹೇಳ್ತೀಯಾ ನಂದು ಏನಂದ್ರೆ ಮಾಮೂಲಿ ಬೆಳಗ್ಗೆ ಎದ್ದ ತಕ್ಷಣ ನೀರು ಬಿಸಿನೀರು ಅದಾದ್ಮೇಲೆ 1 ಲೋಟ ಹಾಲು ಮಾಮೂಲಿ ತಿಂಡಿ ಆದ್ಮೇಲೆ ಮಧ್ಯದಲ್ಲಿ ಹಣ್ಣು ಗಿಣ್ಣು ಮತ್ತೆ ಡ್ರೈ ಫ್ರೂಟ್ಸು ಅದು ಇದು ಚೆನ್ನಾಗಿ ತಿಂತಿರ್ಲಿಲ್ಲ ಇವಳು ತಿಂತಾ ಇದ್ದೆ ಏನ್ ಹಂಗಾರೆ ಹಣ್ಣು ತಂದಿ ಆ ಹಣ್ಣು ದಾಳಿಂಬೆ ಅಂತೂ ನೋಡಿ ನನ್ಗಂತೂ ಈಗ್ಲೂ ತಿನ್ನಕಂತೂ ಎಷ್ಟು ತಂದ್ಕೊಟ್ಟಿದ್ದೀನಿ ಅಂದ್ರೆ ಇವಳಿಗೆ ಅದು ಇವಳು ತಪ್ಪು ಚೆನ್ನಾಗಿ ತಿಂತಿರ್ಲಿಲ್ಲ ಅದೇನೋ ಬೋರು ನಂಗೆ ಆಯ್ಕಿಲ್ಲ ಅನ್ಕೊಂಡೆ ಇದು ತಿಂದೆ ಲಾಸ್ಟ್ಗಂತೂ ಅಪ್ಪ ತಿಂದಂತೂ ನನ್ಗೆ ಅದು ನೋಡ್ರೇನೆ ವಾಮೆಂಟ್ ಬರಕ್ ಸ್ಟಾರ್ಟ್ ಆಗೋದು ಏನ್ ನೋಡ್ತಾ ಇದ್ದಿಲ್ಲ ನಿಲ್ಸಿಬಿಟ್ಟಿದೆ ಆಮೇಲೆ ಮಾಮೂಲಿ ಪೌಡ್ರ್ ಹಾಲು ಟಾಬ್ಲೆಟ್ಸ್ ಅಷ್ಟೇ ಇನ್ನೇನಿಲ್ಲ ದಿನ ರೊಟೀನ್ ಅದೇ ಒಂದಿನದ್ದು ಇನ್ನೊಂದು ದಿನಕ್ಕೆ ಅದೇ ಒಟ್ಟಲ್ಲಿ ಸುಮಾರು ಜನ ಕೇಳ್ತಾ ಇದ್ರು ಸಿಂಚೋರ್ದು ಪ್ರೆಗ್ನೆನ್ಸಿ ರೊಟೀನ್ ಮಾಡಿಬ್ರು ಈಗ ಯಾವ ಥರ ಮಾಡ್ತಾ ಇದ್ದಾರೆ ಅಂತ ಈಗ ಸಿಂಚೋರ್ಗೆ 7 ತಿಂಗಳು ಕಂಪ್ಲೀಟ್ ಆಗಿದೆ 7 ತಿಂಗಳು ಕಂಪ್ಲೀಟ್ ಆಯ್ತಾ ನೆನ್ನೆಗೆ 7 ತಿಂಗಳು 7 ತಿಂಗಳು ಕಂಪ್ಲೀಟ್ ಆಗಿದೆ ಅವರ ಪ್ರೆಗ್ನೆನ್ಸಿ ರೋಟೀನ್ನ ಮಾಡಿ ಅಂತ ಇದ್ದಾರೆ ಈ ವಿಡಿಯೋ ಆದ್ಮೇಲೆ ನೆಕ್ಸ್ಟ್ ಪ್ರೆಗ್ನೆನ್ಸಿ ರೋಟೀನ್ನ ಮಾಡ್ತೀನಿ ಈ ವಿಡಿಯೋ ಇಲ್ಲಿಗೆ ಇಷ್ಟ ಆಗಿರುತ್ತೆ ಇಷ್ಟೇನೆ ನಮ್ದು ಡೆಲಿವರಿ ಜಾಸ್ತಿ ಡೆಲಿವರಿಲಿ ಏನು ಅನುಭವ ಏನು ಆಗಲಿಲ್ಲ ಜಾಸ್ತಿ ನಂಗೆ ಅಂತ ನೋವೇನು ಬರ್ಲಿಲ್ಲ ಜಾಸ್ತಿ ಏನು ಅನಿಸ್ಲೇ ಇಲ್ಲ ಅರ್ಧ ಗಂಟೆ ಒಳಗೆ ಡೆಲಿವರಿ ಆಯ್ತು ಅದಕ್ಕೆ ಜಾಸ್ತಿ ನಂಗೆ ಅನುಭವ ಏನಿಲ್ಲ ಅನುಭವ ಏನು ಹೇಳಿಲ್ಲ ಅಂತ ಹೇಳಿ ಅನ್ಕೊಳಕ್ ಹೋಗ್ಬಿಡಿ ಅಷ್ಟೇ ನನಗೆ ಬೇಗನೆ ಉತ್ಪತ್ತಿ ಆದ ವೆಯ್ಟ್ ಇವನು ಹುಟ್ಟಿದಾಗ 3 kg 200 ಗ್ರಾಮ್ 3 kg 200 ಗ್ರಾಮ್ ಇದ್ದ ಹುಟ್ಟಿದಾಗ ಈಗ ಎಷ್ಟು ಪ್ರೆಸೆಂಟು ಈಗ ಪ್ರೆಸೆಂಟ್ 9 ಮತ್ತೆ ಇವನ ಹೆಸರು ಇನ್ನೂ ಇಟ್ಟಿಲ್ಲ ನಾವು ನಾಳೆ ನಾಡ್ದು ವಿಡಿಯೋದಲ್ಲಿ ಇವೊಂದು ಲೆಟರ್ ಹೇಳ್ತೀನಿ ಯಾವ ಲೆಟರ್ ಅಂತ ಹೇಳಿದ್ರ ಮಾವ ಲೆಟರ್ ಹೇಳಿದ್ರೆ ಕಳ್ಸೋರ ಅವತ್ತೆಯಾ ಅಂದ್ರೆ ನಾನು ಏನಕ್ಕೆ ಗೊತ್ತಾ ಹೇಳ್ತಲ್ಲ ಗೈಸ್ ನನಗೆ ಹೇಳಿಲ್ಲ ಗೈಸ್ ಏನಿಗೆ ಗೊತ್ತಾ ಇವು ಹೆಂಗಸರುಗಳು ಹೇಳಿದ್ರೆ ಅವು ಪ್ರಚಾರ ಆಗೋಯ್ತವೆ ಏನಿಗೆ ಗೊತ್ತಾ ಹೇಳ್ತೇನೆ ಇನ್ನೇನೋ ನೀವು ಸುಮ್ಮನೆ ಬಾಯಿಗಳು ಏನು ಹೇಳ್ಬಾರ್ದು ನಾನು ಇನ್ಮೇಲೆ ಏನು ಹೇಳಲ್ಲ ಅಯ್ಯೋ ಹೇಳಿದ್ರೆ ಇದ್ದೆ ನೀನು ಹೆಂಗಸರುಗಳು ನಾನು ಹೇಳಲ್ಲ ಗಂಡಸರುಗಳು ಹಾಕಿಲ್ಲ ನಾನು ನಮ್ಗೆ ಹೇಳ್ಕೊತೀವಿ ನಿಮ್ಗೆ ಹೇಳಲ್ಲ ಗಂಡಸರಿಗೆ ಏನೋ ಮಾಡೋರಂತೆ ಲೆಟರ್ ಬಂದಿದ್ದು ಏನಕ್ಕೆ ಹೇಳ್ತಲ್ಲ ಗೊತ್ತಾ ಇನ್ನು 9 ತಿಂಗಳಿಗೆ ಇವನ್ನ ಕರ್ಕೊಂಡು ಹೋಗ್ತೀವಲ್ಲ ನಮ್ಮನೆಗೆ ಆಗ ನೇಮ್ ಇಡೋದು ಅದಕ್ಕೋಸ್ಕರ ಈಗಲಿಂದ ಏನು ಬರ್ತ್ ಸರ್ಟಿಫಿಕೇಟ್ ಇಸ್ಕೊಂಡಿಲ್ವಾ ಅಂತ ಅದನ್ನು ನಾವು ಇನ್ನೂ ಇಸ್ಕೊಂಡಿಲ್ಲ ಯಾವಾಗ ಬೇಕಾದ್ರೆ ಅದ್ ನಂಬರ್ ಡೇಟ್ ಹೇಳಿದ್ರೆ ಸಾಕು ಡೇಟ್ ಟೈಮಿಂಗ್ ಹೇಳಿದ್ರೆ ಸಾಕು ಅವರೇ ಕೊಡ್ತಾರೆ ಯಾವ ವಾರ ಏನು ಮತ್ತೆ ನಾವೇ ಡೀಟೇಲ್ಸ್ ಬರ್ಕೊಟ್ರೆ ಅವರೇ ಕೊಡೋದಲ್ವ ಯಾವಾಗ ಬೇಕಾದ್ರೂ ಕೊಡ್ತಾರೆ ಕೇಳ್ಕೊಂಡು ಸುಮ್ಮನೆ ಆಗಿರೋದು ನಾವು ಯಾವಾಗ ಬೇಕಾದ್ರೆ ಕೊಡ್ತಾರೆ ಅಂತ ಇವತ್ತಿನ ಲಾಗ್ ಇಷ್ಟ ಆಗಿತ್ತು ಇದೇ ಪ್ರೆಗ್ನೆನ್ಸಿ ಎಕ್ಸ್ಪೆನ್ಸಿವ್ ವಿಡಿಯೋ ಏನಾರ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಏನಾರು ತಪ್ಪಾಗಿ ಮಾತಾಡಿದ್ರು ಏನಾರು ನೀಟಾಗಿ ಮಾತಾಡಿಲ್ಲ ಅಂದ್ರೆ ಕ್ಷಮಿಸಿ ಏನಾರು ತಪ್ಪಾಗಿದೆ ನಾವು ಅಪ್ಡೇಟ್ ಆಗ್ತೇವೆ ಅಂದ್ರೆ ಬದಲಾಗ್ತಾ ಇದೀವಿ ಹೊಸ ಕಲ್ತ್ಕೋತಾ ಇದೀವಿ ಏನಾರು ತಪ್ಪಾಗಿದ್ರೆ ಕ್ಷಮಿಸಿ ಏನಾರು ತಪ್ಪು ಇದ್ರು ಸ್ವಲ್ಪ ನಿಧಾನ ಮಾತಾಡಿ ಸರ್ ಓಕೆ ಏನಾರು ತಪ್ಪಿದ್ರು ತಿಳಿಸಿ ನಾವು ಮುಂದಿನ ವಿಡಿಯೋದಲ್ಲಿ ಬದಲಾಯಿಸ್ಕೋತೀವಿ ಥ್ಯಾಂಕ್ ಯು ಲಡ್ಡು ಬಾಯ್ 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 ಬಂಗಾರು ಲಡ್ಡು ಬಂಗಾರ